ನಾವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆದಂತ ಅನೇಕ ತೊಂದರೆಗಳ ಹಿನ್ನೆಲೆ ಒಂಥರ ನಮ್ಮ ಜಾತಿಯನ್ನ ಸ್ಪೆಲ್ಲಿಂಗ್ ಜಾತಿ ಅನ್ನುವಂತ ರೀತಿಯಲ್ಲಿ ಕೆಲವರು NAYAK, ಈಗ ಉದಾಹರಣೆಗೆ ನಮ್ಮ ಮಾವ ವೀರಣ್ಣವರಿಗೆ NAYAK ಇದೆ. ಹಾಗಾಗಿ ನಾನು ಹೆಂಡತಿಗೂ ಸಹ ನೋಟಿಸ್ ಇತ್ತು. ವಿಜಯ್ ವಿಕ್ರಮ್ಗೆ ಒಂದು PUC ನಲ್ಲಿ ಒಂಥರ, BE ನಲ್ಲಿ ಒಂಥರ, ಪ್ರೈಮರಿ ಶಾಲೆಯಲ್ಲಿ ಒಂಥರ ಅವ್ರಿಗೆ ನೋಟಿಸ್. ಹಾಗೆ ನಮ್ಮ ಸಮಾಜದ ಮೊದಲನೇ ಮಂತ್ರಿ ಆಗಿದ್ದಂತ ವಿನೋದ್ ನಾಯಕರ ಮಗಳಿಗೆ, ಸೊ ಆಕೆಗೂ ಸಹ ನೋಟಿಸ್, ಈ ರೀತಿ ಅನೇಕರಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಮೇಲೆ 1984-85ರಲ್ಲಿ ತಂದಂತ ಒತ್ತಡದ ಹಿನ್ನೆಲೆಯಲ್ಲಿ ಅವರು ರೆಕಮೆಂಡ್ ಮಾಡಿದ್ರು ನಾಯಕರನ್ನ ಮತ್ತು ಕುರುಬರನ್ನ STಗೆ ಸಿನಾನಿಮಸ್ ನೇಮ್ಸ್ ಅನ್ನ ಸೇರಿಸ್ತಕ್ಕಂಥ. ಎರಡೂ ರಿಜೆಕ್ಟ್ ಆಯಿತು. ಕುರುಬರು ಬಿಟ್ಟರು, ನಾವು ಬೆನ್ನು ಬಿಡದ ಬೇತಾಳ ರೀತಿಯಲ್ಲಿ ಅದಕ್ಕೆ ಹೋದ್ರು. ಸೊ ಆಮೇಲೆ ರಾಜೀವ್ ಗಾಂಧಿಯವರು ಇದನ್ನ ರಿಜೆಕ್ಟ್ ಮಾಡಿದ್ರು ಫಸ್ಟ್. ಅದಾದ್ಮೇಲೆ VP ಸಿಂಗ್ ರಿಜೆಕ್ಟ್ ಮಾಡಿದ್ರು. ಫಾರ್ಚುನೇಟ್ಲಿ 19th ಏಪ್ರಿಲ್ 2 ಇಂದ ಏಪ್ರಿಲ್ 11th ವರೆಗೂ ಸಹ 1991, ಯಾಕಂದ್ರೆ ಈ ಹೋರಾಟದಲ್ಲಿ ಭಾಗಿಯಾಗಿರೋದ್ರಿಂದ ರಾತ್ರಿ 12 ಗಂಟೆಗೆ ಎದ್ದು ಎಬ್ಬರಿಸಿ ಆ ಸನ್ನಿವೇಶಗಳನ್ನು ಹೇಳಿ ಅಂತಂದ್ರೆ, ಯಾಕಂದ್ರೆ ಆ ನೋವುಗಳು ಅರ್ಥ ಆಗಿರೋದ್ರಿಂದ ನನಗೆ ಯಾವುದೇ ಸಂದರ್ಭದಲ್ಲೂ ಸಹ ಇದನ್ನ ಹೇಳಬಲ್ಲೆ. ಯಾವಾಗ ಏಪ್ರಿಲ್ 2 ಇಂದ 11th ವರೆಗೂ ನಾನು ದೇವೇಗೌಡರು ದೆಹಲಿಯಲ್ಲಿ ಇದ್ದಿದ್ದು, ಅವತ್ತು ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್, ಸುಬ್ರಹ್ಮಣ್ಯ ಸ್ವಾಮಿ ಹೋಮ್ ಮಿನಿಸ್ಟರ್, ಸುಬೋಧ್ ಖಾನ್ ಸಹಾಯ್ ಹೋಮ್ ಮಿನಿಸ್ಟರ್, ಭಕ್ತ ಚರಣ್ ದಾಸ್ ರೈಲ್ವೆ ಮತ್ತು ಟ್ರೈಬಲ್ ಮಿನಿಸ್ಟರ್. ಸೊ ಹೀಗೆ ಇದ್ದಂತ, ಆಮೇಲೆ ಕಮಲ್ ಮುರಾರ್ಕ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇನ್ಚಾರ್ಜ್ ಇದ್ದಂತ ಮಂತ್ರಿಗಳು ಆ ಫೈಲ್ ಅನ್ನ ಕಳಿಸಿದ್ರು. ಅದರ ಮೇಲೆ ನೋಟ್ ತೆಗೆದನ್ನ ನೋಡಿದ್ರೆ ನೋಟ್ ಯಾರು ಹಾಕಿದ್ದಾರೆ ಅಂತೇಳಿ ದೇವೇಗೌಡರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದೆ. ಸೊ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅನ್ನೋದರ ಮೇಲೆ ಒಂದು ಸ್ವಲ್ಪ ತೊಂದರೆಗಳನ್ನು ಕೊಡ್ತಾ ಇದ್ರು. ನಾನು ಮತ್ತೆ ವಾಪಸ್ ಡೆಲ್ಲಿಯಿಂದ ಬಂದು ಇಲ್ಲಿಂದ ಡಿಕ್ಟೇಟ್ ಮಾಡಿದ್ದು ಅವರು ಒಂದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು. ಅದನ್ನು ಹುಡುಕಿ ಅದರ ಮೇಲೆ ಕೊಟ್ಟಂತದ್ದಾಯ್ತು. ಅಲ್ಟಿಮೇಟ್ಲಿ ಚಂದ್ರಶೇಖರ್ ಅವರನ್ನ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದಂತ ಒಂದು ರಾಮಕೃಷ್ಣ ಹೆಗಡೆ ಅವರು, ಸನ್ಮಾನ್ಯ ವೀರಣ್ಣವರು, ಹಾಗೆ ಅಲ್ಲಿ ದೇವೇಗೌಡರು ಮತ್ತು ಚಂದ್ರಶೇಖರ್ ಅವರು. ಕೊನೆಗೆ ಫೈನಲಿ ಕಾನೂನಾದಂತದ್ದು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅನ್ನ ಮಾಡಿ ಅದನ್ನ ಪಾಸ್ ಮಾಡಲಿಕ್ಕೆ ಕಾರಣರಾದಂತ ನರಸಿಂಹರಾಯರನ್ನ, ಅದರ ಜೊತೆಯಲ್ಲಿ ನಮ್ಮ ರಾಜ್ಯದವರು. ಸೊ ಅವತ್ತು ದೇವೇಗೌಡರು, ನಾನು ಪಾರ್ಲಿಮೆಂಟ್ಗೆ ಸೋತಿದ್ದೆ, ಅವರು ಆಯ್ಕೆ ಆಗಿದ್ರು ಹಾಸನದಿಂದ. ನನ್ನ ದೇವೇಗೌಡರು ಮತ್ತು ಬಸವರಾಜೇಶ್ವರಿ ಆಗ ಆಕೆ ಮಂತ್ರಿ ಮತ್ತು ಬಳ್ಳಾರಿಯಿಂದ MP ಇದ್ರು. ಹಾಗೆ ಗಂಗಾಧರ್ ಅಂತ ಹೇಳಿ ಹಿಂದೂಪುರದಿಂದ ಒಬ್ರು ನಮ್ಮ ಸಮಾಜದವರೇ ಇದ್ರು. ಸೊ ಇವರುಗಳು, ಇನ್ನೊಬ್ಬರು ವೆಂಕಟೇಶ್ ನಾಯಕರು, ಆ ಸಂದರ್ಭದಲ್ಲಿ ಪಾಪ ಹೌಸ್ಫುಲ್ ಇರಲಿಲ್ಲ. ಸೊ ಆದ್ರೆ ಈ 3 ಜನರ ಒತ್ತಾಯದಿಂದ ನಮ್ಮ ಬಿಲ್ ಬಿಟ್ಟೋಗಿದ್ದನ್ನ ಮಧ್ಯಾಹ್ನ ಬಿಲ್ ಅನ್ನು ತಂದು ಪಾಸ್ ಮಾಡಿದ್ದಾರೆ. ಇದು ಒಂದು ಕಡೆ. ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004-2005ರಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ನಮಗೆ 7.5% ಕೊಟ್ಟಿದ್ದಾರೆ. 2008ರಲ್ಲಿ ರಿಸರ್ವೇಶನ್ ಡಿಲಿಮಿಟೇಷನ್ ಆಧಾರದ ಮೇಲೆ ನಮಗೇನು 15 ಬರಬೇಕು ಮತ್ತೆ ಪಾರ್ಲಿಮೆಂಟ್ 2 ಬರಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜಿಜ್ಞಾಸೆಗಳಿತ್ತು. ಇದನ್ನ ನೆಕ್ಸ್ಟ್ ನೋಡೋಣ ಎಲೆಕ್ಷನ್ಗೆ ಅಂತ ಹೇಳಿ ಅನೇಕರು ಹೇಳಿದಂತ ಸಂದರ್ಭದಲ್ಲಿ ಅವರ ಮೇಲೆ ಒತ್ತಡ ತಂದಂತ ಕಾರಣದಿಂದ ಸೊ ಅವತ್ತು 2008ರ ಚುನಾವಣೆಗೆ ಇದು ರಿಸರ್ವೇಶನ್ ಬರಲಿಕ್ಕೆ ಸಾಧ್ಯತೆ. ಅದರ ಪರಿಣಾಮ ಇವತ್ತು ನಮ್ಮವರ 18 ಜನ MLAಗಳಿದ್ದಾರೆ, 15 ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, 3 ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, 2 ಪಾರ್ಲಿಮೆಂಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, 1 ಜನರಲ್ ಆಗಿ ಗೆದ್ದಿರುವಂಥದ್ದು. ಹಾಗೆ MLCಗಳು 3 ಜನ ಇದ್ದಾರೆ. ಸೊ ಆದರೆ ನೋವೇನಪ್ಪಾ ಅಂತ ಹೇಳಿದ್ರೆ ರಿಸರ್ವೇಶನ್ ಅಲ್ಲಿ ಗೆದ್ದಿದ್ದಾರೆ, ಆದರೆ ನಮ್ಮ ಸಮಾಜದ ಇಶ್ಯೂಸ್ಗೆ ಯಾರೂ ಸಹ ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥ ನೋವು ನನಗಂತೂ ಇದೆ. ಬಹುಶಃ ನಿಮಗೂ ಅದಿದೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೆ. ಅನೇಕ ಸಂದರ್ಭಗಳಲ್ಲಿ ಮಾಯೆಯ ಜಾಲ, ಕ್ಷಣ ಕ್ಷಣದ ಮಾಹಿತಿ, ನಗರದ ಹೃದಯ ಬಡಿತ, ಬೆಳಗಿನ ವರದಿ, ಸತ್ಯದ ಅಸ್ತ್ರ ಭೀಷ
24/7 ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ ಕ್ಷಣ ಕ್ಷಣದ ಸುದ್ದಿ 24/7